ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಾಣಭಟ್ಟ ಅನ್ನೋ ಹೆಸರು ಇಡೀ ಕರುನಾಡ ಇತಿಹಾಸವೇ ಮರೆಯಲ ಸಾಧ್ಯ. ಮಹಾನ್ ಕವಿಗಳಲ್ಲಿ ಬಾಣಭಟ್ಟನ ಹೆಸರಿಲ್ಲದೆ ಅಪೂರ್ಣವೇ. ಸಂಸ್ಕೃತ ಗದ್ಯ ಸಾಹಿತ್ಯದಲ್ಲಿ ಬಾಣಭಟ್ಟನ ಕೀರ್ತಿ ಅಜರಾಮರವಾದದ್ದು. ಈತನ ಕಾಲ ಕ್ರಿಸ್ತಶಕ 7ನೇ ಶತಮಾನ. ಹರ್ಷಚರಿತೆಯ ಆರಂಭದಲ್ಲಿ ಬಾಣನ ಆತ್ಮವೃತ ವರ್ಣಿತಗೊಂಡಿದೆ. ಆತನ ಊರು ಶೋಣಾ ನದಿಯ ಸಮೀಪದಲ್ಲಿರುವ ಪ್ರೀತಿಕೂಟವೆಂಬ ಅಗ್ರಹಾರ. ಪ್ರಾಯಶಃ ಇದು ಬಿಹಾರ ಪ್ರಾಂತ್ಯದ ಪಶ್ಚಿಮ ಭಾಗದಲ್ಲಿರಬೇಕು ಎಂಬ ಊಹೆ ಇದೆ. ತಾಯಿ ರಾಜಾದೇವಿ ವಾತ್ಸಾಯನ ವಂಶಕ್ಕೆ ಸೇರಿದವಳು. ತಂದೆ ಚಿತ್ರಭಾನು. ಬಾಲ್ಯದಲ್ಲಿಯೇ ಮಾತೃವಿಯೋಗವಾಗಿ ಬಾಣ ತಂದೆಯ ಪಾಲನೆಯಲ್ಲಿ ಬೆಳೆದ. 14ನೇ ವಯಸ್ಸಿನಲ್ಲಿ ಇವನ ತಂದೆಯು ತೀರಿಕೊಂಡರು. ದುಃಖಿತನಾದ ಬಾಣ ಕೆಲಕಾಲ ದೇಶಾಟನೆ ಮಾಡಿ ಲೋಕಾನುಭವ ಹಾಗೂ ವಿದ್ಯಾ ಪಾಂಡಿತ್ಯ ಗಳಿಸಿದನೆಂದು ಉಲ್ಲೇಖ ಸಿಗುತ್ತೆ. ಅಷ್ಟಕ್ಕೂ ಬಾಣಭಟ್ಟನ ಕುರಿತಾದ ಉಲ್ಲೇಖಗಳು ಏನಿವೆ? ಕಾಳಿದಾಸನಿಗೂ ಬಾಣಭಟ್ಟನಿಗೂ ಏನು ಸಾಮ್ಯತೆ? ಬಾಣಭಟ್ಟನ ಕೊಡುಗೆಗಳು ಯಾವುದು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪೂರ್ವದಲ್ಲಿ ಹರಿಯುತ್ತಿರುವ ನದಿಯ ದಡದಲ್ಲಿ ನಿಂತು ಆಲಿಸಿದರೆ ಅಲ್ಲಿ ವೇದಘೋಷಗಳ ಧ್ವನಿ, ತರ್ಕ ವ್ಯಾಕರಣಾದಿಗಳ ಪಾಠಗಳು. ಅದು ಶೋಣಾ ನದಿಯ ದಡದಲ್ಲಿರುವ ಪ್ರೀತಿಕೂಟವೆನ್ನುವ ಅಗ್ರಹಾರವೊಂದರ ಚಿತ್ರಣ. ಚಿತ್ರಭಾನು ಮತ್ತು ರಾಜಾದೇವಿ ಎನ್ನುವ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಜನಿಸಿದವನೇ ಬಾಣಭಟ್ಟ. ಅದೇ ನದಿಯ ಇನ್ನೊಂದು ದಡದಲ್ಲಿ ಯಷ್ಟಿಗೃಹ ಎನ್ನುವ ಊರಿನ ಸಮೀಪವೇ ರಾಜ ಶ್ರೀಹರ್ಷನ ರಾಜ್ಯ. ಈತನಿಗೆ 2ನೇ ಶಿಲಾದಿತ್ಯ ಎಂದು ಕರೆಯುತ್ತಾರೆ. ಬಾಣ ಶಿಶುವಾಗಿದ್ದಾಗಲೇ ತಾಯಿ ಮರಣ ಹೊಂದುತ್ತಾಳೆ. ಬಾಣನ ಸಂಸ್ಕಾರಗಳಲ್ಲಿ ಉಪನಯನಾದಿಗಳಾಗಿ ಸ್ನಾತಕತ್ವ ಪಡೆದ ಸ್ವಲ್ಪದರಲ್ಲಿಯೇ ತಂದೆ ಚಿತ್ರಭಾನುವು ಮರಣ ಹೊಂದುತ್ತಾನೆ. ಬಾಣ ಬೆಳೆದ ವಾತಾವರಣವೇ ಹಾಗಿತ್ತು. ಆತನ ಆಪ್ತ ವಲಯದಲ್ಲಿ ಆ ಕಾಲದ ಭಾಷಾ ತಜ್ಞ ವಾರಸೇನ ಮತ್ತು ಈಶಾನ, ವೀಸವಾಣ, ವೀಣೆ ಭಾರತನೆಂಬ ವರ್ಣ ಕವಿಯು ಈತನ ಮಿತ್ರರಾಗಿದ್ದರು. ಈತ ಇವರೆಲ್ಲರನ್ನೂ ತೊರೆದು ಜಿಗುಪ್ಸೀಭೂತನಾಗಿ ಊರೂರು ಅಲೆದು ಪುನಃ ಊರಿಗೆ ಬಂದಾಗ ಈತನ ವಿದ್ವತ್ತಿನ ಕುರುಹು ರಾಜ ಹರ್ಷನಿಗೆ ತಲುಪುತ್ತದೆ. ಕ್ರಿಸ್ತಶಕ 606ರಿಂದ 646ರ ತನಕ ರಾಜ್ಯವಾಳುತ್ತಿದ್ದ ಹರ್ಷವರ್ಧನ ಅಥವಾ 2ನೇ ಶಿಲಾದಿತ್ಯ. ಬಾಣನ ಪಾಂಡಿತ್ಯಕ್ಕೆ ಮಾರುಹೋದ ಹರ್ಷ ಬಾಣನನ್ನು ತನ್ನ ಆಸ್ಥಾನ ಕವಿಯನ್ನಾಗಿಸಿಕೊಳ್ಳುತ್ತಾನೆ. ಬಾಣ ಅತ್ಯಲ್ಪ ಕಾಲದಲ್ಲಿಯೇ ರಾಜನ ಅತ್ಯಾಪ್ತನಾಗುತ್ತಾನೆ. ಅದೇ ಹರ್ಷಚರಿತ ಎನ್ನುವ ಗದ್ಯಕ್ಕೆ ನಾಂದಿಯಾಗುತ್ತದೆ. ಬಾಣ ಕಾದಂಬರಿ, ಚಂಡೀ ಶತಕ ಮುಂತಾದವನ್ನ ಬರೆದರೂ ಮುಂದೆ ಜೀವಂತವಾಗಿ ಅವನ ಶ್ಲೋಕ ನಮ್ಮನ್ನಾಳುವುದು ಹರ್ಷಚರಿತದಿಂದ. ಹೀಗೆ ಬಾಣ ತನ್ನ ವಿದ್ವತ್ತನ್ನು ಶಾಶ್ವತವಾಗಿ ಜೀವಂತ ಇಟ್ಟಿದ್ದು ತಿಳಿದು ಬರುತ್ತದೆ. ಆದರೆ ಕ್ರಿಸ್ತಶಕ 8ನೇ ಶತಮಾನದ ನಂತರ ಬಾಣನ ಹರ್ಷಚರಿತದ ಮಂಗಲಾಚರಣೆಯ ಶ್ಲೋಕವೊಂದು ನಮ್ಮ ಕರ್ನಾಟಕವನ್ನು ಆವರಿಸಿಕೊಂಡಿತ್ತು ಅಂದರೆ ತಪ್ಪಾಗಲಾರದು. 10ನೇ ಶತಮಾನದ ನಂತರವಂತೂ ಹೆಚ್ಚಿನ ಎಲ್ಲ ಶಾಸನಗಳ ಆರಂಭಿಕ ಶ್ಲೋಕ ನಮಸ್ತಂ ಗಂಧದಿಂದಲೇ ಆರಂಭಗೊಳ್ಳುತ್ತದೆ. ಇದು ಸುಮಾರಾಗಿ 18ನೇ ಶತಮಾನದ ತನಕವೂ ಬಳಕೆಯಾಗಿ ಆಮೇಲೆ ಅಲ್ಲಲ್ಲಿ ಕಾಗದ ಪತ್ರಗಳಲ್ಲಿ ಉಳಿದುಕೊಂಡಿದೆ. ಆರಂಭ ಕಾಲೀನ ಸಹಸ್ರಮಾನದಲ್ಲಿ ಅಂದರೆ 10ನೇ ಶತಮಾನಕ್ಕೂ ಮೊದಲು ಕಾಳಿದಾಸನಿಗೆ ಅನೇಕ ಅಭಿಮಾನಿ ಕವಿಗಳಿದ್ದಿದ್ದು ಅಲ್ಲಲ್ಲಿ ಕಂಡುಬರುತ್ತವೆ. ಅನೇಕ ಶಿಲ್ಪಿಗಳು, ಅನೇಕ ಕಲಾಕಾರರು ಮತ್ತು ಕವಿಗಳು ಕಾಳಿದಾಸನನ್ನು ಒಂದಲ್ಲ ಒಂದು ರೀತಿಯಿಂದ ಹೊಗಳಿದ್ದಾರೆ ಮತ್ತು ಅಭಿಮಾನದಿಂದ ತಮ್ಮನ್ನೂ ಸಹ ಕಾಳಿದಾಸ ಎಂದೇ ಹೆಸರಿಸಿಕೊಂಡಿದ್ದಾರೆ. ಇನ್ನೂ ಕೆಲವರು ತಾವು ಕಾಳಿದಾಸನಿಗೆ ಸಮಾನಾದ ಕವಿಗಳು ಎಂದಿದ್ದಾರೆ. ಮತ್ತೆ ಕೆಲವರು ಕಾಳಿದಾಸನಿಗಿಂತಲೂ ನಾವೇನು ಕಡಿಮೆಯಲ್ಲ ಅಂತ ಹೇಳಿಕೊಂಡಿದ್ದಾರೆ. ಕೆಲವು ರಾಜರುಗಳು ತಮ್ಮ ಶಾಸನಗಳಲ್ಲಿ ರಘುವಂಶದ ಮಂಗಲಾಚರಣೆಯನ್ನು ತಾವು ಅಳವಡಿಸಿಕೊಂಡಿದ್ದು ಕಂಡುಬರುತ್ತದೆ. ಹೀಗೆ ಕಾಳಿದಾಸ ಒಂದಿಲ್ಲೊಂದು ಕಾರಣಕ್ಕೆ ಆಗಾಗ ಜನಮಾನಸದಲ್ಲಿದ್ದ. ಸಾಮಾನ್ಯ 8ನೇ ಶತಮಾನದ ನಂತರದ ಅನೇಕ ಶಾಸನ ಸಾಹಿತ್ಯದಲ್ಲಿ ಹರ್ಷಚರಿತದ ಸಾಲುಗಳು ಬಂದಿದ್ದರೂ ಸಹ ಕವಿ ಗೌಣವಾಗಿಯೇ ಉಳಿದ. ಬಾಣಭಟ್ಟನ ಹೆಸರನ್ನು ಯಾವುದೇ ಕವಿ ಶಾಸನದಲ್ಲಿ ಉಲ್ಲೇಖಿಸಿದ್ದು ಕಾಣಿಸುವುದಿಲ್ಲ.
ಬಾಣನ ಹರ್ಷಚರಿತವನ್ನ ಆಯ್ಕೆಯಿಂದಲೂ ಕಾದಂಬರಿಯನ್ನು ಕಥೆಯೆಂದು ಅಲಂಕಾರಿಕರು ಕರೆಯುತ್ತಾರೆ. ಕಾದಂಬರಿಯಲ್ಲಿ ಶೃಂಗಾರ ರಸವು, ಹರ್ಷಚರಿತದಲ್ಲಿ ಕರುಣರಸವು, ಚಂಡೀಶತಕದಲ್ಲಿ ವೀರರಸವು ಪ್ರಧಾನವೆನಿಸಿದೆ. ಚಂದ್ರಾಪೀಡನು ಹೇಮಕೂಟದಲ್ಲಿ ಕಾದಂಬರಿ ಮಹಾಶ್ವೇತೆಯರೊಡನೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದು, ಕೊನೆಗೆ ಅವರ ಇಚ್ಛೆಯಂತೆ ಪತ್ರಲೇಖನಿಯನ್ನು ಅಲ್ಲಿಯೇ ಬಿಟ್ಟು ತನ್ನ ವಾಸಸ್ಥಳಕ್ಕೆ ಹಿಂದಿರುಗುವನು. ಅವನು ಹೋದ ಕೊಂಚ ದಿವಸಗಳಲ್ಲಿಯೇ ಪತ್ರಲೇಖೆ ಹೇಮಕೂಟದಿಂದ ಹಿಂದಿರುಗುವಳು. ಅವಳಿಂದ ಚಂದ್ರಾಪೀಡ ಕಾದಂಬರಿಯ ಅವಸ್ಥೆಯನ್ನ ತಿಳಿದನೆಂಬಲ್ಲಿಗೆ ಪೂರ್ವ ಕಾದಂಬರಿ ಮುಗಿದಿದೆ. ಬಾಣ ಇಷ್ಟನ್ನು ಮಾತ್ರವೇ ಬರೆದು ಇಹಲೋಕದಿಂದ ಮರೆಯಾದ. ನಂತರ ಉತ್ತರಾರ್ಧವನ್ನ ಇವನ ಮಗ ಪುಲಿಂದ ಭಟ್ಟ ಬರೆದ. ಕಾದಂಬರಿ ಕಥಾವಸ್ತು ಕೇವಲ ಒಂದು ಜನ್ಮಕ್ಕೆ ಸಂಬಂಧಿಸಿದ್ದಾಗಿರದೆ ಚಂದ್ರಪೀಡ ಮತ್ತು ಪುಂಡರೀಕ ಇವರ 3 ಜನ್ಮಗಳ ಕತೆ. ವಿದಿಶಾ ದೇಶದ ರಾಜನಾದ ಶೂದ್ರಕನ ಆಸ್ಥಾನಕ್ಕೆ ಸುಂದರಿಯಾದ ಚಂಡಾಲ ಕನ್ಯೆಯೊಬ್ಬಳು ವೈಶಂಪಾಯನವೆಂಬ ಶುಕುವನ್ನ ತರುತ್ತಾಳೆ. ಅದು ಮನುಷ್ಯರಂತೆ ಮಾತನಾಡುತ್ತದೆ. ಸ್ವಯಂ ಸಂಬಂಧವನ್ನ ಹೊಂದಿದ್ದ ಈ ಶುಕು ಕಾದಂಬರಿ ಕಥೆಯನ್ನು ಆರಂಭಿಸುತ್ತದೆ. ಈ ಮಧ್ಯದಲ್ಲಿ ಜಪಾಲಿ ಋಷಿಯು ಚಂದ್ರಪೀಡ ಮತ್ತು ವೈಶಂಪಾಯನ ಇವರ ಕಥೆಯನ್ನ ವರ್ಣಿಸುತ್ತಾನೆ. ರಾಜನಾದ ಚಂದ್ರಪೀಡ ದಿಗ್ವಿಜಯಾರ್ಥಿಯಾಗಿ ಹಿಮಾಲಯ ಪ್ರದೇಶಕ್ಕೆ ಹೋಗುತ್ತಾನೆ. ಅಲ್ಲಿ ಕಂಡ ಕಿನ್ನರ ದಂಪತಿಗಳನ್ನ ಆತ ಹಿಂಬಾಲಿಸುತ್ತಾನೆ. ಆದರೆ ಆ ದಂಪತಿಗಳು ಅದೃಶ್ಯರಾಗುತ್ತಾರೆ. ಆಗ ರಾಜ ಅಚ್ಚೋದ್ದವೆಂಬ ಸರೋವರದ ಸಮೀಪದಲ್ಲಿರುತ್ತಾನೆ. ಅಲ್ಲಿ ತನ್ನ ಕುದುರೆಯನ್ನು ಕಟ್ಟಿ ಹಾಕಿದ ಮೇಲೆ ಸಮೀಪದ ಶಿವಾಲಯದಲ್ಲಿ ವೀಣೆಯನ್ನ ನುಡಿಸುತ್ತಿದ್ದ ಮಹಾಶ್ವೇತೆಯ ಸಂಗೀತದಿಂದ ಆಕರ್ಷಿತನಾಗುತ್ತಾನೆ. ಅವಳ ಪರಿಚಯ ಮಾಡಿಕೊಂಡು ಅವಳ ಪ್ರಿಯ ಸಖಿ ಕಾದಂಬರಿಯನ್ನು ನೋಡುತ್ತಾನೆ. ಚಂದ್ರಪೀಡ ಮತ್ತು ಕಾದಂಬರಿ ಪರಸ್ಪರ ಆಕರ್ಷಿತರಾಗುತ್ತಾರೆ. ಆದರೆ ಈ ಪ್ರೀತಿ ವಿಕಸಿತಗೊಳ್ಳುವ ಮುನ್ನವೇ ರಾಜ ಉಜ್ಜಯಿನಿಗೆ ಹಿಂದಿರುಗುತ್ತಾನೆ. ಪತ್ರಲೇಖೆ ಕಾದಂಬರಿಯ ಪ್ರೇಮ ಸಂದೇಶವನ್ನ ತರುತ್ತಾಳೆ. ಇಲ್ಲಿಗೆ ಕಾದಂಬರಿಯ ಪೂರ್ವ ಭಾಗ ಮುಗಿಯುತ್ತದೆ. ಉತ್ತರ ಭಾಗದಲ್ಲಿ ಚಂದ್ರಪೀಡ ಮಹಾಶ್ವೇತೆಯ ಸಮೀಪಕ್ಕೆ ಬರುತ್ತಾನೆ. ಅಲ್ಲಿ ಮಹಾಶ್ವೇತೆಯೊಡನೆ ತನ್ನ ಪ್ರೀತಿಯನ್ನ ಸ್ಥಾಪಿಸಲು ಪ್ರಯತ್ನಿಸಿ ಆಕೆಯ ಕೋಪಕ್ಕೆ ತುತ್ತಾಗಿ ಶುಕನಾಗಿ ಪರಿವರ್ತನಾಗಿದ್ದ. ತನ್ನ ಮಿತ್ರನಾದ ವೈಶಂಪಾಯನನ ಸಮಾಚಾರ ತಿಳಿಯುತ್ತದೆ. ಚಂದ್ರಪೀಡ ತನ್ನ ಮಿತ್ರನ ಸ್ಥಿತಿಗೆ ದುಃಖಪಟ್ಟು ತನ್ನ ಶರೀರವನ್ನ ತ್ಯಜಿಸುತ್ತಾನೆ. ಈ ಸಮಾಚಾರ ತಿಳಿದು ಕಾದಂಬರಿ ದುಃಖಿತಳಾಗುತ್ತಾಳೆ. ಚಂದ್ರಪೀಡನ ಮಾತಾಪಿತರು ಈ ಘಟನೆಯಿಂದಾಗಿ ಉದ್ವಿಗ್ನರಾಗುತ್ತಾರೆ. ಕಪಿಂಜಲ ತನ್ನ ಮಿತ್ರನಾದ ಶುಕುವನ್ನ ಹುಡುಕುತ್ತಾ ಜಪಾಲಿಯ ಆಶ್ರಮಕ್ಕೆ ಬರುತ್ತಾನೆ. ಅಲ್ಲಿ ತನ್ನ ಮಿತ್ರನ ದುರವಸ್ಥೆಯನ್ನು ಕಂಡು ದುಃಖಿತನಾಗುತ್ತಾನೆ. ಆ ಶುಕ ಹಾರಿ ಚಂಡಾಲನ ಸಮೀಪಕ್ಕೆ ಹೋಗುತ್ತದೆ. ಅವನು ಅದನ್ನು ತನ್ನ ಮಗಳಿಗೆ ಕೊಡುತ್ತಾನೆ. ಆ ಚಂಡಾಲ ಕನ್ಯೆ ಅದನ್ನು ಶೂದ್ರಕನ ಆಸ್ಥಾನಕ್ಕೆ ತರುತ್ತಾಳೆ. ಚಂಡಾಲ ಕನ್ಯೆ ವಾಸ್ತವವಾಗಿ ಪುಂಡರೀಕನ ತಾಯಿ ಲಕ್ಷ್ಮಿ. ಶೂದ್ರಕ ಮತ್ತು ಶುಕ ಇವರುಗಳ ಶರೀರ ಪತನವಾಗುತ್ತದೆ ಮತ್ತು ಪುಂಡರೀಕನು ಸಹ ಆಕಾಶದಿಂದ ಅವತರಿಸುತ್ತಾರೆ. ಪುಂಡರೀಕ ಮತ್ತು ಮಹಾಶ್ವೇತೆ ಹಾಗೂ ಕಾದಂಬರಿ ಮತ್ತು ಚಂದ್ರಪೀಡ ಇವರ ಸಮಾಗಮವಾಗುತ್ತದೆ. ಪ್ರಣಯೋತ್ಕಟರಾದ ಈ ದಂಪತಿಗಳು ಸುಖವಾಗಿ ವಾಸಿಸುತ್ತಾರೆ. ಇದು ಬಾಣನ ಸರ್ವ ಉತ್ಕೃಷ್ಟ ರಚನೆ ಎನಿಸಿದೆ. ಭಾಷೆ, ಭಾವ, ಶಬ್ದ ಮತ್ತು ಅರ್ಥಗಳ ಉಚಿತ ಸಮ್ಮಿಳನ ಇದರಲ್ಲಿದೆ. ವರ್ಣನೆಗಳು ಶ್ರೇಷ್ಠವಾಗಿವೆ. ಅಲಂಕಾರ ಮತ್ತು ರಸಗಳ ಮಧುರ ಮಿಲನದಲ್ಲಿ, ಭಾಷೆ ಮತ್ತು ಭಾವಗಳ ಸಂಪರ್ಕದಲ್ಲಿ, ಕಲ್ಪನೆ ಮತ್ತು ವರ್ಣನೆಯ ಅನುರೂಪ ಸಂಘಟನೆಯಲ್ಲಿ ಈ ಕಾವ್ಯ ಸಂಸ್ಕೃತ ಸಾಹಿತ್ಯದಲ್ಲಿ ಅನುಪಮವಾದದ್ದು. ಪಾತ್ರಗಳ ಚಾರಿತ್ರ್ಯವನ್ನು ಚಿತ್ರಿಸುವಲ್ಲಿ ಬಾಣನಿಗೆ ಅದ್ಭುತ ಕಲೆ ಇದೆ. ಪಾತ್ರಗಳು ಸಜೀವವಾಗಿ ಚಿತ್ರಿತವಾಗಿವೆ. ಚಂಡೀ ಶತಕದ ಕಥಾಭಾಗವನ್ನು ಕವಿ ದೇವಿ ಮಹಾತ್ಮೆಯಿಂದ ಆರಿಸಿಕೊಂಡಿದ್ದಾನೆ. ಮಹಿಷಾಸುರನನ್ನ ಚಂಡಿ ತನ್ನ ಕಾಲಿನಿಂದ ಕೆಡವಿ ಕೊಂದು ಲೋಕವನ್ನ ರಕ್ಷಿಸಿದಳೆಂಬುದು ಕಥೆಯ ತಿರುಳು. ಶ್ಲೋಕಗಳೆಲ್ಲವೂ ಚಂಡಿಗೂ ಮಹಿಷಾಸುರನಿಗೂ ನಡೆದ ಯುದ್ಧಕ್ಕೆ ಸಂಬಂಧಿಸಿದವು. ದೇವಿಗಿಂತಲೂ ದೇವಿಯ ಪಾದಘಾತ ವಿಧ ವಿಧವಾಗಿ ವರ್ಣಿತವಾಗಿದೆ. ಇದು ಗೌಡಿ ಶೈಲಿಯಲ್ಲಿ ರಚಿತವಾಗಿ ಅನುಪ್ರಾಸ, ಯಮಕ, ಉತ್ಪ್ರೇಕ್ಷೆಗಳಿಂದ ಕೂಡಿರುವುದು. ಇದರಲ್ಲಿ ಭೀಭತ್ಸ, ರೌದ್ರ, ಅದ್ಭುತ, ಭಯಾನಕ, ವೀರರಸ ವರ್ಣನೆಗಳು ಎದುರಿಗೆ ನಿಂತಂತೆ ತೋರುವವು. ಹರ್ಷಚರಿತದಲ್ಲಿ ಬಾಣ ತನ್ನ ಆಶ್ರಯದಾತನಾದ ಹರ್ಷವರ್ಧನನ ಜೀವನ ಚರಿತ್ರೆ ತಿಳಿಸಿದ್ದಾನೆ. ಈ ಕತೆ ಎಂದೆಂದಿಗೂ ಜೀವಂತವಾಗಿರುವಂಥದ್ದು. ಇದರಲ್ಲಿ ಮೊದಲಿನಿಂದ ಕೊನೆಯವರೆಗೂ ಕರುಣರಸವೇ ತುಂಬಿದೆ. ಇದು ಬಾಣನ ಸರ್ವ ಉತ್ಕೃಷ್ಟ ರಚನೆ. ಭಾಷೆ, ಭಾವ, ಶಬ್ದ ಮತ್ತು ಅರ್ಥಗಳ ಉಚಿತ ಸಮ್ಮಿಳನ ಇದರಲ್ಲಿದೆ.
ಇನ್ನು ಬಾಣನ ಶೈಲಿಯಾದರೂ ಆದರ್ಶಪ್ರಾಯವಾದದ್ದು. ಗದ್ಯ ರಚನೆಯಲ್ಲಿ ಈತ ಅತ್ಯಂತ ಪ್ರವೀಣ. ಬಾಣ ಭಟ್ಟನ ಕಾದಂಬರಿಯನ್ನು ಆಧರಿಸಿ ಕಾದಂಬರಿ ಕಥಾಸಾರವೆಂಬ ಕೃತಿಯನ್ನು ಪದ್ಯಾತ್ಮಕವಾಗಿ ಅಭಿನಂದನ ಎಂಬಾತ ರಚಿಸಿದ್ದಾನೆ. ಈತ ಕಾಶ್ಮೀರದಲ್ಲಿ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ವಿಖ್ಯಾತನಾಗಿದ್ದ ಭಟ್ಟ ಜಯಂತನ ಮಗ. ಆದರೆ ಇದರ ಕರ್ತೃ ಕ್ರಿಸ್ತಶಕ 8ನೇ ಶತಮಾನದ ಉತ್ತರಾರ್ಧದಲ್ಲಿದ್ದು ರಾಮಚರಿತವೆಂಬ ಕಾವ್ಯವನ್ನು ರಚಿಸಿದ ಅಭಿನಂದನನಲ್ಲ. ಇದು ಬಾಣನ ಕಾದಂಬರಿಯ ಕಥೆಯನ್ನು ಸಂಕ್ಷಿಪ್ತವಾಗಿ 8 ಸರ್ಗಗಳಲ್ಲಿ ವರ್ಣಿಸುತ್ತದೆ. ಬಾಣನ ದೀರ್ಘ ವರ್ಣನೆಗಳು ಬಿಟ್ಟು ಮುಖ್ಯ ಕಥಾಭಾಗವನ್ನು ಇಲ್ಲಿ ಅಭಿನಂದನ ವರ್ಣಿಸಿದ್ದಾನೆ. ಬಾಣಕೃತವಾದ ಸಂಸ್ಕೃತ ಕಾದಂಬರಿಗೆ ಚಂಪಾರೂಪವಾದ ಕರ್ನಾಟಕ ಭಾಷಾಂತರವನ್ನು 1ನೇ ನಾಗವರ್ಮ ಮಾಡಿದ್ದಾನೆ. ಇದರಲ್ಲಿ ಸಂಸ್ಕೃತ ಗ್ರಂಥ ಅನುಸರಿಸಲ್ಪಟ್ಟಿದ್ದರೂ ವರ್ಣನಾ ಭಾಗದಲ್ಲಿ ಅಲ್ಲಲ್ಲಿ ಕೆಲವು ಬಿಟ್ಟು ಹೋಗಿವೆ. ಹೀಗೆ ಬಾಣಭಟ್ಟ ಕರುನಾಡಿಗೆ ನೀಡಿದ ಕೊಡುಗೆ ನಿಜಕ್ಕೂ ಅಪಾರವಾದದ್ದು. ಹಾಗೆ ಕರುನಾಡಿನ ಮಣ್ಣಿಗೆ ನೀಡಿದ ಕೊಡುಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.